ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಕಾಲಿಫ್ಲವರ್ ರೆಸಿಪಿ. ಕಾಲಿಫ್ಲವರ್ ಇಟ್ಟು ಮೊಟ್ಟೆ ಹಾಕಿ ಇದನ್ನು ಫ್ರೈ ಮಾಡ್ತೀನಿ. ಇದು ಸೈಡ್ ಡಿಶ್ ರೆಸಿಪಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಅಷ್ಟೊಂದು ಟೇಸ್ಟು. ಕಾಲಿಫ್ಲವರ್ ಮತ್ತು ಮೊಟ್ಟೆ ಎರಡೂ ಸೇರಿಸಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇವತ್ತು ಆ ರೆಸಿಪಿ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ನಾನು ಒಳ್ಳೊಳ್ಳೆ ವೀಡಿಯೋ ಕೊಡ್ತಾಯಿರ್ತೀನಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಲೇಟ್ ಆಗ್ತಾಯಿದೆ, ಹುಷಾರಿಲ್ಲ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಫ್ರೆಶ್ ಆಗಿರೋ ಕಾಲಿಫ್ಲವರ್ ನಾನು ಒಂದು ತೊಗೊಂಡಿದ್ದೀನಿ. ಇದು ಸುಮಾರು ಸೈಜು, ತುಂಬ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜ್ ಕಾಲಿಫ್ಲವರ್. ತುಂಬ ಗಟ್ಟಿಯಾಗಿ ಚೆನ್ನಾಗಿರಬೇಕು ಕಾಲಿಫ್ಲವರು. ಪಲ್ಯ ಆವಾಗಲೇ ಚೆನ್ನಾಗಿರೋದು ನೋಡಿ. ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಬಿಸಿನೀರು ಮತ್ತು ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕಿ ತೊಳ್ಕೊಂಡಿರೋದು ಇದು. ಈಗ ಇದನ್ನು ಬೇಯಿಸ್ಕೋಬೇಕು. ನೀರು ಒಂದು ಲೋಟ ನೀರು ಸೇರಿಸಿದ್ದೀನಿ. ಒಂದು ಲೋಟ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಒಂದು ಪಿಂಚು ಸೇರಿಸಿ ಇದನ್ನು ಬೇಯಿಸ್ಕೊಳ್ಳೋಣ. ಮತ್ತು ಕಾಲಿಫ್ಲವರ್ಗೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕಿ ಬೇಯಿಸಿ. ಆ ನೀರು ವೇಸ್ಟ್ ಮಾಡಬೇಡಿ. ನೀರು ಹಿಂಗ್ಸೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿಲ್ಲ ಅಂದರೆ ನೀರಂತೂ ಬಸಿಯೋಕ್ಕೆ ಹೋಗಲೇಬೇಡಿ. ಯಾಕಂದರೆ ತರಕಾರಿ ಬೇಯಿಸಿರೋ ನೀರು ವೇಸ್ಟ್ ಮಾಡಬೇಡಿ. ಯಾಕಂದರೆ ಅದರಲ್ಲೇ ಎಲ್ಲ ಶಕ್ತಿನೂ ಇರೋದು. ಅದರಿಂದ ಹೇಳ್ತೀನಿ. ಈಗ ನೋಡಿ ಕಾಲಿಫ್ಲವರು ಬೆಂದಿದೆ ಅಂತ ನೋಡೋಣ. ಒಂಚೂರು ನೀರಿರಬಾರ್ದು, ಇನ್ನೊಂದು ಸ್ವಲ್ಪ ನೀರಿದೆ. ಇದನ್ನು ಹಂಗೆ ಹಿಂಗಿಸ್ತೀನಿ ನಾನು. ನೀರಂತೂ ವೇಸ್ಟ್ ಮಾಡಲ್ಲ. ಇನ್ನೊಂದು 5 ನಿಮಿಷ ಆಗುತ್ತೆ. ಸಿಮ್ಮಲ್ಲೇ ಇಟ್ಟು ಬೇಯಿಸ್ಬೇಕು. ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲೂ ಇಟ್ಕೊಬೋದು. ಈಗ ನೀರು ಕಡಿಮೆ ಇರೋದ್ರಿಂದ ಒಂದು ಸ್ವಲ್ಪ ಸಿಮ್ಮಲ್ಲೇ ಇಟ್ಟು ಬೇಯಿಸೋಣ ಅಂತ ನೋಡಿ ಫ್ರೆಂಡ್ಸ್. ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ, ನೀರಿಲ್ಲ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಸ್ವಲ್ಪ ಮಸ್ಕೋಬೇಕು. ಕೈಯಲ್ಲೂ ಮಿಕ್ಸ್ ಮಾಡ್ಕೊಬೋದು. ನಾನು ಇದರಲ್ಲಿ ಮಿಕ್ಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಕೈಯಲ್ಲೂ ಮಿಕ್ಸ್ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಚೆನ್ನಾಗಿ ಬೆಂದು ಒಂದು ಸ್ವಲ್ಪ ಆದ ತಕ್ಷಣ ಕೈಯಲ್ಲೇ ಮಿಕ್ಸ್ ಮಾಡ್ಬೋದು. ನಾನು ಬಿಸಿಯಲ್ಲೇ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಬೆಂದು ಮಸ್ತಿದ್ರೆ ಚೆನ್ನಾಗಿರುತ್ತೆ. ನಾವು ಮೊಟ್ಟೆ ಒಡೆದಾಕ್ತೀವಲ್ಲ, ಅದು ಇದು ಎಲ್ಲ ಒಟ್ಟಿಗೆ ಸೇರಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ಆದಷ್ಟು ನೀವು ಈ ಪಲ್ಯ ಮಾಡೋಕ್ಕೆ ಹಿಂಗೆ ಮಾಡಬೇಕು. ಈಗ ಒಗ್ಗರಣೆ ಮಾಡೋಣ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ತೀನಿ ನಾನು. ನೀವು ಬೇಕಾದರೆ ಜಾಸ್ತಿ ಸೇರಿಸ್ಕೋಬೋದು, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಫಸ್ಟೆಲ್ಲ ಜಾಸ್ತಿನೇ ಸೇರಿಸ್ತಾ ಇದ್ದೆ. ಈಗ ನೋಡಿ ಒಂದು ಸ್ವಲ್ಪ ಹುಷಾರಿಲ್ಲ ಅಂತ ಕಡಿಮೆ ಮಾಡಿದ್ದೀನಿ. ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಆಗಿದ ತಕ್ಷಣ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ ಸಿಮ್ಮಲ್ಲಿ ಇಟ್ಟೆ ಇದನ್ನು ಫ್ರೈ ಮಾಡಿ. ನಾನು ಕಾಪರ್ ಬಾಟಮ್ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹೊಗೆ ಬರುತ್ತೆ ನೋಡಿ, ಬೇಗ ಇದು ಬಿಸಿ ಆಗುತ್ತೆ. ಈರುಳ್ಳಿ ದಪ್ಪದು ಒಂದು 2 ಹಾಕಿದ್ದೀನಿ. ನೀವು ಬೇಕಾದರೆ ಈರುಳ್ಳಿ ಇನ್ನೊಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಇದು ಏನು ತೊಂದರೆ ಏನಿಲ್ಲ. ಕಾಲಿಫ್ಲವರ್ಗೆ ನೀವು ಎಗ್ ಬುರ್ಜಿಂಗ್ ಮಾಡೋಂಗೆ ನೀವು ಮಾಡ್ಕೋಬೋದು ಜಾಸ್ತಿ ಈರುಳ್ಳಿ ಹಾಕಿ. ಈಗ ಈರುಳ್ಳಿ ಅರ್ಧ ಫ್ರೈ ಆಗಿದೆ, ಒಂದು 50%. ಈಗ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ಸೇರಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ಅಂದರೆ ಇದು ಈರುಳ್ಳಿ ತುಂಬ ಫ್ರೈ ಆಗಬಾರ್ದು. ಇದಕ್ಕೆ ಒಂದು 70-80% ಫ್ರೈ ಆದರೆ ಸಾಕು. ಕರಿಬೇವು ಸೇರಿಸಿದ್ದೀನಿ ನೋಡಿ. ಈಗ 70-80% ಫ್ರೈ ಆಗಿದೆ. ಇದು ಇಷ್ಟ ಆದರೆ ಸಾಕು. ತುಂಬ ಸೀರಿಸ್ಬೇಕನ್ನೋ ಅವಶ್ಯಕತೆ ಏನಿಲ್ಲ. ಈಗ ಬೆಂದಿರೋ ಕಾಲಿಫ್ಲವರ್ನ ನಾವು ಸೇರಿಸ್ಕೊಳ್ಳೋಣ. ಬೇಯಿಸಿರೋ ಕಾಲಿಫ್ಲವರು ಅದನ್ನು ಸೇರಿಸಿ ಒಂದು 2-3 ನಿಮಿಷ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನೀರು ಮಾತ್ರ ಇರಬಾರ್ದು ಇದರಲ್ಲಿ, ಒಂಚೂರು ನೀರು ಇರಬಾರ್ದು. ನೀರಿದ್ರೆ ನೀವು ಮೊಟ್ಟೆ ಒಡೆದಾಕಿದ ತಕ್ಷಣ ಕವುಚು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕವುಚಿ ಬರದೇ ಇರೋಂಗೆ ನೀವು ಕಾಲಿಫ್ಲವರ್ನ ನೀರು ಚೆನ್ನಾಗಿ ಬಸ್ತಿರಬೇಕು, ಇಲ್ಲಾಂದರೆ ಹಿಂಗಿಸಿರಬೇಕು. ಹಂಗೆ ನೀರಿದ್ದರೆ ನೀವು ಇದರಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಇದರಲ್ಲಿ ಬಿಸಿ ಮಾಡೋದು ರಿಸ್ಕು, ಒಂದು ಸ್ವಲ್ಪ ಲೇಟ್ ಆಗುತ್ತೆ. ನೀವು ಆದಷ್ಟು ನೀರಿಲ್ಲದೆ ಇದನ್ನು ಸೇರಿಸ್ಕೋಬೇಕು. ಈಗ ಮೊಟ್ಟೆ ನಾನು ಒಂದು ಕಾಲಿಫ್ಲವರ್ಗೆ ಒಂದು 6 ಮೊಟ್ಟೆ ಸೇರಿಸಿದ್ದೀನಿ. ಇದು ಮೀಡಿಯಮ್ ಸೈಜ್ ಕಾಲಿಫ್ಲವರ್. 8-10 ಸೇರಿಸ್ಕೋಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಒಂದು ಸಣ್ಣ ಕಾಲಿಫ್ಲವರ್, ಮೀಡಿಯಮ್ ಕಾಲಿಫ್ಲವರ್ಗೆ 6 ಮೊಟ್ಟೆ ಸೇರಿಸಿದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಒಡೆದಾಕೊಳ್ಳಿ. ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಡಿ. ಫಾಸ್ಟು ಮೀಡಿಯಮ್ ಫ್ಲೇಮೆಲ್ಲ ಬೇಡ, ಸಿಮ್ಮಲ್ಲೇ ಇಡಬೇಕು ಸ್ಟವ್. ಇವಾಗ ನಿಧಾನಕ್ಕೆ ಇದನ್ನು ಕಲಿಸ್ಕೋಬೇಕು. ಈಗ ಮೊಟ್ಟೆ ಎಲ್ಲ ಹೊಡೆದಾಕಿದ್ದಾಯಿತು, ನಿಧಾನಕ್ಕೆ ಕಲಿಸ್ಕೋಬೇಕು ನೋಡಿ. ಮೊಟ್ಟೆ ಲಾಸ್ಟ್ ಮೊಟ್ಟೆ ಇದು ಎಲ್ಲ ಆಯಿತು. ಈ ಸಿಮ್ಮಲ್ಲೇ ನಿಧಾನಕ್ಕೆ ಕಲಿಸ್ಕೊಳ್ಳಿ. ಇದನ್ನು ನಿಧಾನ ಕೈ ಬಿಡದೆ ಕಲಿಸ್ಕೊಂಡಿರಿ.
ನಿಧಾನಕ್ಕೆ ಕಲಿಸ್ತಾ ಇರಿ. ಇದು ಬಿಸಿ ಆಗ್ತಾ ಆಗ್ತಾ ಒಂಥರ ಘಮ ಚೆನ್ನಾಗಿರುತ್ತೆ. ಇದು ಸೈಡ್ ಡಿಶ್ಶು ಸಾಂಬಾರು ಅನ್ನಕ್ಕೆ, ರಸ ಅನ್ನಕ್ಕೆ ಮತ್ತು ಬೇಳೆ ಸಾರಿಗೂ ಇದು ಸೈಡ್ ಡಿಶ್ ಚೆನ್ನಾಗಿರುತ್ತೆ. ಅದಕ್ಕೆಲ್ಲದಕ್ಕಿಂತ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು. ಚಪಾತಿಗೆ ತುಂಬ ಹೆಲ್ತಿ ಫುಡ್ ಅನ್ಬೋದು. ತುಂಬ ಸೈಡ್ ಡಿಶ್ ತುಂಬಾ ಟೇಸ್ಟು ಮತ್ತು ಚೆನ್ನಾಗಿ ಅಂದರೆ ಏನು ಅನ್ನೋದಕ್ಕಿಂತ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಬಿಡಿ ಬಿಡಿಯಾಗಿ ಬರಬೇಕು. ಬಿಡಿ ಬಿಡಿಯಾಗಿ ಬರೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೀವು ಬಿಡಿ ಬಿಡಿಯಾಗಿ ಬರೋ ತನಕ ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡಿ. ನೀವು ಮಧ್ಯದಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಅದು ರೆಡಿ ಆಯಿತು ಅಂತ ತೆಗಿಯೋಕ್ಕೆ ಹೋಗಬೇಡಿ. ಇದು ಫುಲ್ಲು ಚೆನ್ನಾಗಿ ಬೇಯಬೇಕು. ಕಾಲಿಫ್ಲವರ್ ಜೊತೆ ಮೊಟ್ಟೆ ನಾವು ಹೊಡೆದಾಕಿರೋದು ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು, ಬೇಯಬೇಕು. ಇಲ್ಲಾಂದರೆ ಆ ಸ್ಮೆಲ್ಲು, ನೀರಿದ್ರೂ ಸ್ಮೆಲ್ ಬರುತ್ತೆ. ಮೊಟ್ಟೆ ಸರಿಯಾಗಿ ಬೆಂದಿಲ್ಲ ಅಂದರೂ ಕವುಚು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಇಲ್ಲದೆ ಇರಬೇಕಾದ್ರೆ ನೀವು ತೆಗಿಬೇಕು. ಈಗ ಎಲ್ಲ ಲಾಸ್ಟ್ ಆಗೋಯ್ತು. ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿಬಿಡಿ, ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ರೆಸಿಪಿ. ನಮ್ಮ ಮನೇಲಿ ಜಾಸ್ತಿ ಈ ಸೀಸನ್ ಬಂದರೆ ಜಾಸ್ತಿ ಕಾಲಿಫ್ಲವರ್ ರೇಟ್ ಕಡಿಮೆ ಇರುತ್ತೆ. ಜನವರಿಗೆ ಮೇಲೆ ಇನ್ನು ಸೀಸನ್ ಬಂದರೆ ಜಾಸ್ತಿ ಇದನ್ನು ಮಾಡೋದೆ. ಯಾಕಂದರೆ ಎಲ್ಲರಿಗೂ ಇಷ್ಟ ಇದೆ. ಮಕ್ಳಿಗಂತೂ ತುಂಬಾ ಇಷ್ಟ ಇದು. ಎಗ್ ಬುರ್ಜಿ ಅಂತಾರೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಾಲಿಫ್ಲವರ್ ಎಗ್ ಬುರ್ಜಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವಿಡಿಯೋ ಕೊಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ.